ಜ್ಞಾನವಾಹಿನಿ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮ ಪಾವಗಡ. ಸಿಕೆಪುರದ ಜ್ಞಾನವಾಹಿನಿ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿಕೆಪುರ ಗ್ರಾಮದಲ್ಲೇ ಹುಟ್ಟಿ ಬೆಳೆದ 18 ದೇಶಗಳನ್ನು ಸುತ್ತಿದ 82 ವರ್ಷದ ಗೌರವಾನ್ವಿತ ಹಿರಿಯರಾದ ವಿಜೇಂದ್ರ ರಾವ್ ಅವರು ಭಾಗವಹಿಸಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ಗಣರಾಜ್ಯೋತ್ಸವದ ಮಹತ್ವವನ್ನು ವಿವರಿಸುತ್ತಾ ಸಂವಿಧಾನದ ಮೌಲ್ಯಗಳು, ನಾಗರಿಕ ಕರ್ತವ್ಯಗಳು ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದೆಂದು ತಿಳಿಸಿದರು. ತಮ್ಮ ಜೀವನದಲ್ಲಿ ಎದುರಿಸಿದ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಇದೇ ವೇಳೆ ಮಾತನಾಡಿದ ಸುಮಾನಂದ ರಾವ್ ಅವರು ಜನವರಿ 26, 1950ರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತೀಯ ಸಂವಿಧಾನ ರಚನೆಯಾಯಿತು. ಸಂವಿಧಾನದಲ್ಲಿ ಬದ್ಧತೆ ಮತ್ತು ಕರ್ತವ್ಯಗಳಿಗೆ ಮಹತ್ವ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಅಭಿವೃದ್ಧಿಗೆ ವಿದ್ಯಾಭ್ಯಾಸವೇ ಮೂಲ ಶಕ್ತಿಯಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಗುರುಗಳು ಹಾಗೂ ಪೋಷಕರಿಗೆ ಗೌರವ ನೀಡಿ ವಿದ್ಯೆಯಲ್ಲಿ ಯಶಸ್ಸು ಸಾಧಿಸಬೇಕೆಂದು ಹೇಳಿದರು. ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವ ಪ್ರತಿಜ್ಞೆ ಸ್ವೀಕರಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ರವಿಚಂದ್ರನ್ ಎಚ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರಭಕ್ತಿ ಮತ್ತು ಶಿಸ್ತಿನ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳು ಮೆರವಣಿಗೆಯೊಂದಿಗೆ ಶಾಲೆಯ ಸಂಸ್ಥಾಪಕರು ಹಾಗೂ ಗೌರವಾನ್ವಿತ ಅತಿಥಿಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ವಿದ್ಯಾರ್ಥಿಗಳ ಶಿಸ್ತಿನ ಪ್ರದರ್ಶನ, ದೇಶಭಕ್ತಿ ಗೀತೆಗಳು ಹಾಗೂ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ನೃತ್ಯ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. ಈ ಸಂದರ್ಭದಲ್ಲಿ ಜ್ಞಾನವಾಹಿನಿ ಶಾಲೆಯ ಸಂಸ್ಥಾಪಕರಾದ ಅಜಯ್ ನಾಗೇಶ್, ಶಾಲೆಯ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ವರದಿ ನಾಗರಾಜು ದೇವರಹಟ್ಟಿ, ಡಿಎನ್ಎ ನ್ಯೂಸ್, ಪಾವಗಡ. ಎಲ್ಲ ಉಪಾಧ್ಯಾಯರುಗಳು, ಆಮೇಲೆ ಅವರ ಪೋಷಕರು ಮತ್ತೆಲ್ಲ ವಿದ್ಯಾರ್ಥಿಗಳು, ಮಕ್ಕಳು, ಇವರಿಗೆಲ್ಲ ನನ್ನ ಆಶೀರ್ವಾದ. ಐ ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಫಂಕ್ಷನ್. ಆಮೇಲೆ ಇವತ್ತಿನ ಈ ದಿನದ ಮಹತ್ವನ ಎಲ್ಲರೂ ನಮಗೆ ತಿಳಿಸಿದ್ದಾರೆ ಆಗಲೇ. ಇವತ್ತೇನು ವಾಟ್ ಈಸ್ ಇಂಪಾರ್ಟೆಂಟ್ ಟುಡೇ, ನಮ್ಮ ದೇಶ ಸಂವಿಧಾನದ ರಚನೆ ಮಾಡಿ ಒಂದು ಬೆಸ್ಟ್ ಎಕ್ಸಾಂಪಲ್, ಸಂವಿಧಾನ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಇವಾಗ ಒಂದು ಇನ್ಸ್ಟಿಟ್ಯೂಷನ್ ಜ್ಞಾನವಾಹಿನಿ ಶಾಲೆ. ಆ ಜ್ಞಾನವಾಹಿನಿ ಶಾಲೆ ಹೇಗೆ ನಡೆಸಬೇಕು ಅಂದರೆ ಸೆಕ್ರೆಟರಿ, ಪ್ರೆಸಿಡೆಂಟ್, ಟೀಚರ್ಸ್, ಒಂದು ಬಿಲ್ಡಿಂಗ್ ಬೇಕು, ಆಮೇಲೆ ವಿದ್ಯಾರ್ಥಿಗಳು ಬೇಕು, ಬೇರೆ ಬೇರೆ ಕ್ಲಾಸ್ ಬೇಕು. ಇದೆಲ್ಲ ಒಂದು ರೂಲ್ಸ್ ಫಾಲೋ ಮಾಡಿದ ಮೇಲೆ ಇದು ಒಂದು ವಿದ್ಯಾಸಂಸ್ಥೆ ಆಗುತ್ತೆ. ಅದೇ ಥರ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ 1947ರಲ್ಲಿ ನಮಗೇನೋ ಇದು ಸಿಕ್ತು. ಮುಂಚೆ ನಾವು ಬ್ರಿಟಿಷರ್ ಅವ್ರಿಗೆ ಗುಲಾಮರಾಗಿದ್ವಿ. ಅದಾದ್ಮೇಲೆ 1903 ವರ್ಷ ಕೂಡ ಇಂಡಿಪೆಂಡೆಂಟ್ ಬಂದ್ಮೇಲೆ ಕೂಡ 3 ವರ್ಷ ನಾವು ಅವರ ಆಡಳಿತದಲ್ಲೇ ಇದ್ದೀವಿ. ಅದಾದ್ಮೇಲೆ 49ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಟೀಮ್ ಅವರು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಬರೆದ್ರು. ಅಂದ್ರೆ ದೇಶ ಹೇಗೆ ನಡಿಬೇಕು, ದೇಶದಲ್ಲಿ ಮುಖ್ಯಸ್ಥರೇ ಆಗುತ್ತೆ. ಒಂದು ರಾಜ್ಯಗಳನ್ನ ದೇಶನ ಅನೇಕ ಭಾಗಗಳು ಮಾಡಿ ರಾಜ್ಯಗಳು ಮಾಡಿ ಅದರಲ್ಲಿ ಆ ರಾಜ್ಯ, ನಮ್ಮ ರಾಜ್ಯನ ಯಾರು ಆಳ್ಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು, ಹೇಗೆ ರಾಜ್ಯನ ನಡೆಸಬೇಕು, ಆಮೇಲೆ ನಮ್ಮ ದೇಶದ ಮುಖ್ಯಸ್ಥರು ಯಾರು, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಇದನ್ನೆಲ್ಲ ಬರೆದು, ಆಮೇಲೆ ನಮ್ಮ ದೇಶದಲ್ಲಿ ಸಮಾನತೆ, ಜನಗಳು ಅವರವ್ರ ಭಾಷೆ ಮಾತಾಡ್ಬೋದು, ಮತ್ತೆ ಅವರವರ ದೈವರನ್ನ ಅವರವರು ಸ್ಮರಣೆ ಮಾಡಿದೆ ಎಲ್ಲ ಇದು ಮಾಡಿ. ಮುಂಚೆ ಏನಾಗಿತ್ತು ಅಂದ್ರೆ ಬ್ರಿಟಿಷರ್ ಆ ಥರ ಹೇಳ್ತಾರೋ ಆ ಥರ ನಾವು ಕೇಳಬೇಕಾಗಿತ್ತು. ಅದೆಲ್ಲ ಬದಲಾವಣೆ ಮಾಡಿ 1960ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಈಗ ಆಚರಿಸ್ತಾ ಇದೀವಿ ಅಲ್ವಾ? ಆಗಿಂದ ಕೇಳ್ತಾನೆ ಬಂದಿದ್ದೀರಾ. 1950ರಲ್ಲಿ ಸಂವಿಧಾನ ರಚನೆ ಆಯ್ತು. ಯಾರು ಸಂವಿಧಾನ ರಚನೆ ಮಾಡಿದವರು? ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು. ಸಂವಿಧಾನ ರಚನೆ ಮಾಡಿದ್ಮೇಲೆ ಅದರಲ್ಲಿ ನಮ್ಗೆ ಕೆಲವು ಬದ್ಧತೆಗಳನ್ನ ನಮ್ಗೆ ಕಲಿಸ್ಕೊಟ್ರು ಅಲ್ವಾ?
ಹಾಗೆ ನಮಗೆ ಕೆಲವು ಕರ್ತವ್ಯಗಳನ್ನು ಕೂಡ ಹೇಳಿದ್ದಾರೆ. ಏನು ನಮ್ಮ ಕರ್ತವ್ಯ ಏನು? ದೇಶ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಮ ಕರ್ತವ್ಯ ಏನು ಅಂದ್ರೆ, ಮೊದಲನೇದಾಗಿ ನಾವು ಶಿಕ್ಷಣವನ್ನು ಹೊಂದಿರಬೇಕು ಮತ್ತು ನಮ್ಮ ಸುತ್ತಲೂ ಇರುವ ಪರಿಸರವನ್ನು ಕಾಪಾಡಬೇಕು ಅಲ್ವಾ? ಎಲ್ಲ ಪರಿಸರನ ಕಾಪಾಡಬೇಕು. ಹಾಗೆ ನೋಡಿ, ನೀವು ಈಗ ವಿದ್ಯಾರ್ಥಿಗಳು ಮುಂದೆ ನೀವು ಹೋದ್ಮೇಲೆ, ನೀವು ನಿಮ್ಮ ಕಾಲ ಮೇಲೆ ನಿಂತ ಮೇಲೆ ಈ ಶಾಲೆನ, ಈ ಊರಿನ ತಂದೆ ತಾಯಿಗಳನ್ನ, ಗುರುಗಳನ್ನ ಮರಿದೆ ಅವ್ರಿಗೆ ಹೇಗೆ ಭಕ್ತಿ ವಿನಯಪೂರ್ವಕವಾಗಿರ್ಬೇಕು ಅನ್ನೋದನ್ನ ನಮ್ಗೆ ಈಗ ನಮ್ಮ ಇಲ್ಲಿ ಅತಿಥಿಗಳು ಬಂದಿದಾರಲ್ಲ ಅವ್ರು ತಿಳಿಸ್ಕೊಟ್ರು. 75 ವರ್ಷಗಳ ಹಿಂದೆ ಇದೇ ಊರಲ್ಲಿ, ಇದೇ ಇಲ್ಲಿ ಇರುವಂತಹ ಒಂದು ಶಾಲೆಯಲ್ಲಿ, ಕನ್ನಡ ಶಾಲೆಯಲ್ಲಿ ಅವ್ರಿಗೆ ಏನು ಅನುಕೂಲ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಓದಿ 18 ದೇಶ ಸುತ್ತಿ ಬಂದ್ರು. ಗೊತ್ತಾಯ್ತಾ ಅವ್ರು ಹೇಳಿದ್ ನಿಮ್ಗೆ? ಮತ್ತೆ ನೀವು ಕೂಡ ನಿಮ್ ತಂದೆ ತಾಯಿ ಇಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಇಷ್ಟು ಒಳ್ಳೆ ಬಟ್ಟೆ ಕೊಡ್ಸಿದ್ದಾರೆ, ಇಷ್ಟು ಒಳ್ಳೆ ಅನುಕೂಲ ಎಲ್ಲ ಇದ್ದಾಗ, ಇಂಥ ಶಾಲೆಗಳಿದ್ದಾಗ ನೀವು ಚೆನ್ನಾಗಿ ಓದಿ ಮುಂದೆ ಬರ್ಬೇಕು. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು